ನಾನೊಂದು ಬಡ ಕುಟುಂಬದಿಂದ ಬಂದಂಥವ. 2 ಹೊತ್ತು ಊಟಕ್ಕೂ ಇಲ್ಲ. ನಾನು ಹುಟ್ಟುವಾಗ ನನ್ನ ಮನೆಯಲ್ಲಿ ಕರೆಂಟು ಇಲ್ಲ, ವಿದ್ಯುತ್ ಸಂಪರ್ಕನೂ ಇಲ್ಲ. ನಾನು ರಾಜಕೀಯ ಇಡೀ ಕುಟುಂಬದಲ್ಲಿ ಒಂದು ಪಂಚಾಯತ್ ಸದಸ್ಯರು ಇಲ್ಲ. ನಾನು ರಾಜಕೀಯ ಮಾಡಲಿಕ್ಕೂ ಆಸಕ್ತಿ ಇಲ್ಲದವ, ರಾಜಕೀಯ ಮಾಡಬೇಕು ಅಂದೇಳಿ ಇದ್ದವಲ್ಲ. ನಾನು ನನ್ನ ಜೀವನವನ್ನು ನಡೆಸಲಿಕ್ಕೆ ಬೆಂಗಳೂರಿಗೆ ಬಂದೆ. 1-2 ವರ್ಷ ಬೆಂಗಳೂರನ್ನು ತಿರುಗಾಡಿದೆ. ಇಲ್ಲಿ ಎಲ್ಲ ಕೆಲಸವನ್ನು ಮಾಡಿದ್ದೇನೆ. ಹೋಟೆಲಲ್ಲಿ ಕೆಲಸ ಮಾಡಿದ್ದೇನೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೇನೆ. ಆನಂತರ ಮತ್ತೆ ಪುನಃ ಊರಿಗೆ ಹೋಗಿ ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಅದರ ಜೊತೆಯಲ್ಲಿ ಹೋಟೆಲನ್ನು ಪ್ರಾರಂಭ ಮಾಡಿದೆ ಫಸ್ಟ್. ಅದರ ನಂತರ ಮೀನುಗಾರಿಕೆ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ರಾಜಕೀಯದಿಂದ ಬಹಳ ದೂರ ಇದ್ದಂಥ ಕುಟುಂಬ. ಜಿಲ್ಲಾ ಪಂಚಾಯತ್ ಒಂದು 6 ತಿಂಗಳ ಇರುವಾಗ ಅಲ್ಲಿಯ ಆತ್ಮೀಯರಾಗಿದ್ದವರು, ಬಹಳ ಆತ್ಮೀಯರಾಗಿದ್ದವರು ಜಿಲ್ಲಾ ಪಂಚಾಯತ್ ಸದಸ್ಯರು. ಕಾಮತ್ರು. ಅವರಿಗೆ ನನಗೆ ಸ್ವಲ್ಪ ವ್ಯತ್ಯಾಸ ಆಯಿತು. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ, ನೀವು ಬಿಸ್ನೆಸ್ ಮಾಡಿ, ನಾನು ರಾಜಕಾರಣ ಮಾಡ್ತೀನಿ ಅಂತ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ರಾಜಕೀಯ ಅಷ್ಟು ಸುಲಭ ಅಲ್ಲ, ಏನೋ ವ್ಯತ್ಯಾಸ ಆಯಿತು, ಸುಧಾರಿಸ್ಕೊಂಡು ಹೋಗುವ ಅಂದೇಳಿ ಸುಧಾರಿಸ್ಕೊಂಡು ಹೋದ್ರು ನಾವು. ಆ ಸಂದರ್ಭದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಯಿತು 1-2-3 ತಿಂಗಳ ನಂತರ. ಆಗ ಹೋಗಿ ನಾಮಿನೇಷನ್ ಕೊಟ್ಟೆ. ಎಲ್ಲರೂ ಸೇರಿ ನನಗೆ ವಾಪಸ್ ತೆಗಿತಾರೆ ನಡಿ. ಯಾಕೆಂದರೆ BJPಯಲ್ಲಿ ನಿಂತವರು ನಾಯಕರು ಗಣೇಶ್ ನಾಯ್ಕ್ ಅಂದೇಳಿ ಅವರು ಆತ್ಮೀಯರಾಗಿದ್ದರು. ಈ ಕಡೆ ಕಾಂಗ್ರೆಸ್ಸಲ್ಲಿ ಇದ್ದವರು ಶ್ರೀಪಾದ್ ಕಾಮತ್ರು 2 ಟರ್ಮ್ ಜಿಲ್ಲಾ ಪಂಚಾಯತ್ ಸದಸ್ಯರಾದರು. ಇಲ್ಲ, ನಿನ್ನಿಂದರಿಂದ ನನಗೂ ಏನು ಆತಂಕ ಇಲ್ಲ. BJPಯವರು ಹೇಳಿದ್ರು, ನನಗೂ ಏನೂ ಆತಂಕ ಇಲ್ಲ, ನಮ್ಗೆ ಲಾಭನೇ ಆಗ್ತದೆ ಅಂತ ಹೇಳಿದ್ರು. ನಾನು ಭಾಳ ನನ್ನ ಸೃಷ್ಟಿಕರ್ತ ಇಡಗುಂಜಿ ಮಹಾಗಣಪತಿ ಅವ್ರು ನಂಬಿ ಏನೇ ಮಾಡೋದಿದ್ರು ಹೋಗಿ ಅಲ್ಲಿ ಕಣ್ಣೀರಿಟ್ಟು ಪ್ರಾರಂಭ ಮಾಡುವ. ನಾನು ಅಲ್ಲಿ ಹೋಗಿ ದೇವರ ಹತ್ರ ಕೇಳ್ಕೊಂಡೆ, ನನಗೇನು ಗೊತ್ತಿಲ್ಲ, ಕುಟುಂಬದವರಿಗೂ ಗೊತ್ತಿಲ್ಲ, ಪ್ರಾರಂಭ ಮಾಡ್ತೀನಿ, ನಿನ್ನ ಇಚ್ಛೆ ಅಂತ ಹೇಳಿ ಬಂದು ನಾಮಿನೇಷನ್ ಕೊಟ್ಟು ಪ್ರಾರಂಭ ಮಾಡಿದೆ. ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮಾವಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಮುರುಡೇಶ್ವರ, ಬೈಲೂರು ಮತ್ತು ಈ ಕಡೆ ಕೈಕಿಣಿ ಅಂತ ಗ್ರಾಮ ಪಂಚಾಯತ್. 180 ಓಟಲ್ಲಿ ನಾನು ಗೆದ್ದೆ. ನಾನು ಸೋತೆ ಅಂದೇಳಿ ಎಲ್ಲರೂ ಗೆದ್ದವರು ವಿಜೃಂಭಣೆ ಆಚರಿಸ್ತಾವ್ರೆ. ಲಾಸ್ಟ್ 2 ಗಂಟೆ ನಂತರ ನಾನೇನೋ ಮನೆಗೆ ಬರ್ತಾ ಇದ್ದೆ. ಆಗ ಹೇಳಿದ್ರು, ಇಲ್ಲ 180 ಓಟಲ್ಲಿ ನೀವು ಗೆದ್ದಿದ್ದೆ ಅಂತ. ಆ ಸಂದರ್ಭದಲ್ಲಿ ಮತ್ತೆ ಪುನಃ ಹೋಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿದೆ ಪಕ್ಷೇತರವಾಗಿ. ಆ ಸಂದರ್ಭದಲ್ಲಿ RV ದೇಶಪಾಂಡೆಯವರು ನಮ್ಮ ಜಿಲ್ಲೆ ಮಂತ್ರಿಗಳು. ಆಗ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರು. ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಇದೇ ವಿಧಾನಸೌಧದಲ್ಲಿ ಬಂದು ಖರ್ಗೆಯವರ ಮುಖಾಂತರ ನನ್ನನ್ನು ಕರ್ಕೊಂಡೋಗಿ ಸೇರ್ಪಡೆ ಮಾಡಿಸಿದ್ರು.